வணக்கங்க. முதல்ல இந்த போட்டோல இருக்காரே அவருக்கு ஒரு பெரிய கும்பிடு. அவர்தான் என்கிட்ட சொல்லி அனுப்புனாரு. ஏமா, காலையில நீ தண்ணி எடுக்க போகும்போது என் நண்பர்களை பார்த்து ஒரு வார்த்தை சொல்லிடு. அவங்க இன்னைக்கு காலையில கண்ணு முழிக்கும் போது உன் கையில இருக்க இந்த நிறை குடத்தை பார்க்கணும். அப்போதான் அவங்களுக்கு இன்னைக்கு நாள் பூரா ராசியா இருக்கும்னு ரொம்ப அன்பா கேட்டுக்கிட்டாரு. அவர் சொன்னதுக்காகவே நான் இங்க வந்து நிக்கிறேன். இந்த குடத்துல தண்ணி நிறைஞ்சிருக்கிற மாதிரி உங்க வாழ்க்கையிலையும் சந்தோஷம் என்னைக்குமே நிறைஞ்சிருக்கணும்னு அந்த சாமி கிட்ட வேண்டிக்கிறேன். அவர் வாழ்த்துன மாதிரியே இன்னைக்கு நீங்க தொடர காரியம் எல்லாம் பொன்னாகட்டும். போயிட்டு வரேங்க. இனிய காலை வணக்கம். ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡೋದು ರಾಮಸ್ವಾಮಿ ಪಾಳ್ಯ, ಬೆಂಗಳೂರು 33. ನಾವು ಬಂದು ಪಾಯಿಂಟ್ ಚೆಕ್ ಮಾಡಿಬಿಟ್ಟು ನಮ್ಮ ರೆಗ್ಯುಲರು ಬಿಲ್ಡರ್ ಅವರು ಇದ್ದಾರೆ, ಕಸ್ಟಮರ್ಗಳು ಇದ್ದಾರೆ, ನಮ್ಮ ಸಬ್ಸ್ಕ್ರೈಬ್ಗಳು ಇದ್ದಾರೆ, ನಮ್ಮ ವೀಡಿಯೋ ನೋಡೋರು ಇದ್ದಾರೆ. ಎಲ್ಲರಿಗೂ ಬೋರ್ಡ್ ನೋಡಿಬಿಟ್ಟು ಫೋನ್ ಮಾಡೋದು. ನನಗೆ ಆ ಥರ ಇಲ್ಲ. ಯೂಟ್ಯೂಬ್ ನೋಡಿಬಿಟ್ಟು ನಾವು ತುಂಬ ಡೆವಲಪ್ಮೆಂಟ್ ಆಗಿದ್ದೀವಿ. ಯೂಟ್ಯೂಬ್ಗೆ ತುಂಬ ಧನ್ಯವಾದಗಳು. ನೋಡಿ, ಕಸ್ಟಮರ್ ಪೂಜೆ ಮಾಡ್ತಾಯಿದ್ದಾರೆ. ಆ ಟೈಮೇ ನನಗೆ ಕರೆದುಬಿಟ್ಟಿದ್ದಾರೆ. ಪಾಯಿಂಟ್ ಚೆಕ್ ಮಾಡಿಬಿಟ್ಟು ಕೊಟ್ಬಿಟ್ಟು ಬಂದುಬಿಡ್ತೀವಿ. ಸರಿನಾ? ನಮ್ಮ ರೆಗ್ಯುಲರ್ ಕಸ್ಟಮರು. ಇದು ಬಂದು ಏರಿಯಾ ಬಂದು NRI ಲೇಔಟು. ಎಲ್ಲರಿಗೂ ಗೊತ್ತಿದೆ NRI ಲೇಔಟು ಫೇಲ್ ಏರಿಯಾ ಅಂತ. ತುಂಬ ಟಫ್ ಏರಿಯಾ. ಇದ್ರೂ ನಾವು ಪಾಯಿಂಟ್ ಚೆಕ್ ಮಾಡ್ತೀವಿ. ನಾವು ಪಾಯಿಂಟ್ ಚೆಕ್ ಮಾಡಿದ ಮೇಲೆ ನಾವು ಡ್ರಿಲ್ಲಿಂಗ್ ಮಾಡಿಲ್ಲ, ಪಾರ್ಟಿ ಮಾಡಿದ್ರು ಅಂದರೆ ಅವ್ರು ಏನು ಮಾಡಬೇಕು, ದಯವಿಟ್ಟು ಎವ್ರಿ 1 ಅವರು 1 ಮಿನಿಟ್ ವೀಡಿಯೋ ಅವ್ರು ನನಗೆ ಕಳಿಸ್ಬಿಟ್ರೆ ನೀರಿಗೆ ನಾನು ಗ್ಯಾರಂಟಿ. ಅವ್ರು 1 ಮಿನಿಟ್ ವೀಡಿಯೋ ಅವ್ರು ಕಳಿಸಿಲ್ಲ ಅಂದರೆ ನೀರಿಗೆ ಗ್ಯಾರಂಟಿ ನಾನು ಕೊಡಲ್ಲ. ಯಾಕೆ ಈ ಥರ ಹೇಳ್ತಾ ಇದೀವಿ ಅಂದರೆ, ನಮ್ಮದು 50% ನೀರು ಬಂದುಬಿಡುತ್ತೆ. ಇನ್ನೊಂದು 25% ನೀವು ಕಳಿಸಿರೋ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ನಲ್ಲಿ. ನನ್ನ ಡ್ರಿಲ್ಲಿಂಗ್ ನಡೀತಾ ಇದೆ, ದಯವಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ. ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಖಂಡಿತ ನೀರು ಬಂದುಬಿಡುತ್ತೆ. ಆವಾಗಲೂ ನೀವು ಡೌಟ್ ಬಂದರೆ ಒಂದು ಹಾಲು ಪ್ಯಾಕೆಟು, 20 ರೂಪಾಯಿ ಚಾಕ್ಲೇಟು ತಗೊಂಡು ಬಂದುಬಿಟ್ಟು ಬೋರ್ ಒಳಗಡೆ ನೀರು ಹಾಕ್ಬಿಟ್ಟು ಎಲ್ಲರಿಗೂ ಚಾಕ್ಲೇಟ್ ಕೊಟ್ಬಿಟ್ರೆ ಬ್ರಹ್ಮದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅಬ್ಬಾ ಬ್ರಹ್ಮದೇವರೇ, ನಮಗೆ ನೀರು ಬರಬೇಕು, ನೀರು ಕೊಟ್ಬಿಟ್ರೆ ಇಮ್ಮಿಡಿಯೇಟಾಗಿ ನಿಮ್ಮ ದೇವಸ್ಥಾನಕ್ಕೆ ಬರ್ತೀವಿ ಅಂದರೆ. ಬಟ್ ನೀರು ಬಂದ ಮೇಲೆ ಇಮ್ಮಿಡಿಯೇಟಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಥ್ಯಾಂಕ್ಸ್ ಹೇಳಿಬಿಟ್ಟು ಬರಬೇಕು. ಇದು ನಾನು ರೆಗ್ಯುಲರು ಮಾಡ್ತಾಯಿದ್ದೀವಿ. ನನಗೆ ಸಕ್ಸಸ್ ಹಿಂಗೆ ಬರ್ತಾಯಿದೆ. ಏನೂ ತೊಂದರೆ ಇಲ್ಲ. ಎಲ್ಲ ಒಳ್ಳೆಯದಕ್ಕೆ ದೇವ್ರ ಮೇಲೆ ಭಾರ ಇಟ್ಟು ಮಾಡಬಹುದು. ಭೂಮಿ ಒಳಗಡೆ ಇರೋದು 100% ಗ್ಯಾರಂಟಿ ಯಾರೂ ಕೊಡೋಂಗಾಗಲ್ಲ. ನಾನು 90% ನೀರು ಪಾಯಿಂಟ್ ಕೊಡ್ತಾಯಿದ್ದೀವಿ, ಗ್ಯಾರಂಟಿ ಕೊಡ್ತಾಯಿದ್ದೀವಿ. ಬೈ ಚಾನ್ಸ್ ನೀರು ಇಲ್ಲ ಅಂತ ಫೀಲ್ ಬಂದರೆ ಹೇಳಿಬಿಡ್ತೀವಿ ಫಸ್ಟೇ, ಸರ್ ನೀವು ಬೋರ್ ಹಾಕೋದು ಬೇಡ, ನನ್ನ ಲೆಕ್ಕಾಚಾರ ಪ್ರಕಾರ ನೀರಿಲ್ಲ, ಆಮೇಲೆ ನಿಮ್ಮ ಇಂಟ್ರೆಸ್ಟು ಅಂತ ಹೇಳಿಬಿಡ್ತೀವಿ. ಸರಿನಾ? ಈ ಪಾರ್ಟಿ ಬಂದು ವಿಡಿಯೋ ಕಳಿಸಿಲ್ಲ ಬಿಗಿನಿಂಗಿಂದ 900 ಡ್ರಿಲ್ ಮಾಡಿ ಮೇಲೆ ಹೇಳ್ತಾ ಇದ್ದಾರೆ ಸರ್ ನೀರು ಬಂದಿಲ್ಲ ಅಂತ. ನಾನು ಮುಂಚೆನೇ ಯೂಟ್ಯೂಬ್ಲಿ ಹೇಳಿದ್ವಿ ಸರ್, ನಿಮಗೂ ಹೇಳಿದ್ದೀವಿ ನನಗೆ ವೀಡಿಯೋ ಕಳಿಸ್ಬೇಕಂತ. ಆವಾಗ ಇಮ್ಮಿಡಿಯೇಟಾಗಿ ವೀಡಿಯೋಗಳು ಕಳಿಸ್ತಾ ಇದ್ದಾರೆ. ಸ್ವಲ್ಪ ವೀಡಿಯೋಗಳು ಕಳಿಸಿದ್ದಾರೆ. ನಾನು ಪ್ರಾರ್ಥನೆ ಮಾಡಿಕೊಟ್ಟಿದ್ದೆ. ನೀರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೀರು ಬಂದಿರೋ ವೀಡಿಯೋ ಅವ್ರಿಗೆ ನನಗೆ ಕಳಿಸಿಲ್ಲ. ಅವ್ರ ಖುಷಿನಲ್ಲಿ ವೀಡಿಯೋನೂ ಮಾಡಿಲ್ಲ. ಮೊಬೈಲು ಏನೋ ಡೌನ್ ಆಗಿಬಿಟ್ಟಿದೆ ಅಂತ ಕಾಣಿಸ್ತಾ. ಚೆನ್ನಾಗಿ ನೀರು ಬಂದಿದೆ, ಏನು ತೊಂದರೆ ಇಲ್ಲ. 2 ಇಂಚು ನೀರು ಬಂದಿದೆ ಅಂತ ಹೇಳಿ ಒಬ್ಬರು ಒಪ್ಕೊಂಡ್ರು, ಪಾರ್ಟಿನೂ ಒಪ್ಕೊಂಡ್ಬಿಟ್ರು. ನನಗೆ 500 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದಾರೆ. ಇದು ಕಸ್ಟಮರು. ನೀರು ಬಂದಮೇಲೆ ಅವ್ರ ನೆನಪು ಬರಬೇಕು, ಡಿವೈನರ್ಗೆ ಏನು ಹೇಳಬೇಕಂತ ಹೇಳಬೇಕು. ನೀರು ಬಂದಮೇಲೆ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ಇವರು ನೀರು ಬಂದ ಮೇಲೆ ಬಂದಿಲ್ಲ ಅಂದ್ರೂ ಫೋನ್ ಮಾಡಿದರು, ಪೂಜೆ ಮಾಡಿ ಅಂತ ಹೇಳಿದ್ದೀವಿ, ವೀಡಿಯೋ ಫಾಲೋ ಮಾಡೋಕ್ಕೆ ಹೇಳಿದ್ದೀವಿ. ವೀಡಿಯೋ ಫಾಲೋ ಮಾಡಿದ್ದಾರೆ, ನಾನು ಹೇಳಿರೋ ಪ್ರಕಾರ ಎಲ್ಲ ಮಾಡಿದ್ದಾರೆ. ನೀರು ಬಂದಿದೆ, ನೀರು ಬಂದ ಮೇಲೆ ಹೇಳಿಬಿಟ್ಟು ಎಕ್ಸ್ಟ್ರಾ ಅಮೌಂಟು ಅವ್ರು ಹಾಕಿದ್ದಾರೆ. ಈ ಥರ ಇರಬೇಕು. ಸರಿನಾ? ಸ್ವಲ್ಪ ವೀಡಿಯೋನ ಕಳಿಸಿದ್ದಾರೆ, ಅದು ಅಪ್ಲೋಡ್ ಮಾಡಿದ್ದೀವಿ ನೋಡಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ಯಾವಾಗಲೂ ಪಾಯಿಂಟು ವಾಸ್ತು ಪ್ರಕಾರ ಟ್ಯಾಲಿ ಆಗಬೇಕು, ಗಾಡಿನೂ ಸೆಟ್ ಆಗಬೇಕು,
ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಅಫೆಕ್ಟ್ ಮಾಡೋಂಗೆ ಇಲ್ಲ. ಪ್ಲ್ಯಾನ್ ಹೆಂಗೆ ಅಂತ ತಿಳ್ಕೊಂಡ್ಬಿಟ್ಟು ಯಾವ ಜಾಗ ಫ್ರೀ ಐತನೋ ಆ ಜಾಗದಲ್ಲಿ ನೀರು ಐತೆ ಇಲ್ಲ ಅಂತ ಫೈಂಡ್ ಔಟ್ ಮಾಡಿ ಕೊಡೋದು ನನ್ನ ಡ್ಯೂಟಿ. ಎಲ್ಲಿ ನೀರಿದೆ ಅಂತ ಹೇಳಿಬಿಟ್ಟು ಬಿಲ್ಡಿಂಗ್ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಲ್ಲ. ಫಸ್ಟು ಹೋಗ್ಬಿಟ್ಟು ನೋಡ್ಬಿಟ್ಟು ಸೈಟು ಯಾವ್ಯಾವ ಜಾಗ ಏನೇನು ಬರ್ತಾ ಇದೆ ಅಂತ ನೋಡ್ಬಿಟ್ಟು ಯಾವುದಕ್ಕೂ ಏನು ತೊಂದರೆ ಇಲ್ಲ ಜಾಗದಲ್ಲಿ ನೀರು ಐತೆ ಇಲ್ಲ ಅಂತ ಫೈಂಡ್ ಔಟ್ ಮಾಡಿ ಹೇಳೋದು. ಇವೆಲ್ಲ ಹೈ ಪ್ರೆಷರ್ ಗಾಡಿಗಳು ತುಂಬ ಚಿಕ್ಕ ಚಿಕ್ಕ ಸೋರ್ಸ್ಗಳು ಬಂದರೆ ಗೊತ್ತಾಗಲ್ಲ. ಸುಮ್ಮನೆ 4 ಇಂಚು 5 ಇಂಚು ಬಂದಿದೆ ಅಂತ ಖುಷಿ ಮಾಡೋದು ಬೇಡ. ಯಾವಾಗಲೂ ಕಡಿಮೆ ಬಂದರೆ ಯಾವಾಗಲೂ ಇರುತ್ತೆ ನೀರು, ಅದರ ನೀರು ಮೆನ್ಷನ್ ಮಾಡಬೇಕು. ನೀವು ಬೇಕಂದರೆ ಕ್ಯಾಮರಾ ಟೆಸ್ಟ್ ಮಾಡಿ ಡ್ರಿಲ್ಲಿಂಗ್ ಮಾಡಿ ಮೇಲೆ 3 days ಬಿಟ್ಟು ಮಾಡಿ ಮೇಲೆ ಒಂದು 5 ಅಡಿ 50 ಅಡಿ ನೀರಿದ್ರೆ ಬೋರ್ ನೀರಿಲ್ಲ ಅಂತ ಲೆಕ್ಕ. ಒಂದು 200-300 ನೀರು ಲೆವೆಲ್ ಹಬ್ಬಕ್ಕೆ ಬಂದಿದ್ರೆ ನೀರು ಐತೆ ಅಂತ ಲೆಕ್ಕ. ಎಲ್ಲಿ ಡ್ರಿಲ್ ಮಾಡಿದ್ರೆ ಅಲ್ಲಿಂದ 500 feet ಮೇಲೆ ಬಂದುಬಿಟ್ರೆ ನೀವು ಮೋಟ್ರ್ ಹಾಕ್ಬೋದು. ಎಲ್ಲಿ ನೀವು ನಿಲ್ಲಿಸಿದ್ರೆ ಅಲ್ಲಿಂದ ಹೈಟು ಒಂದು 700 feet ಬಂದುಬಿಟ್ರೆ ಧೈರ್ಯವಾಗ ಮೋಟ್ರ್ ಹಾಕ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಅಂತ ಲೆಕ್ಕ. ಬೋರು ಫಿನಿಷ್ ಆದಮೇಲೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದು ತುಂಬ ಒಳ್ಳೆಯದು. ದಯವಿಟ್ಟು ಯಾರು ಫಿಲ್ಟರ್ ಪೈಪ್ ಹಾಕೋ ಹೋಗೋದು ಬೇಡ, ಹಂಗೇ ಇರಲಿ. ಎಲ್ಲಿ ಲೂಸ್ ಬರುತ್ತಂತ ತಿಳ್ಕೊಳ್ಳಿ. ಬೈ ಚಾನ್ಸ್ ಕೆಳಗಡೆ ಹೋಗ್ಬಿಟ್ಟು ಲೂಸ್ ಬಂದರೆ ಪರವಾಗಿಲ್ಲ, ಬೋರ್ ಕ್ಲೋಸ್ ಆಗೋಲ್ಲ. 50 ಅಡಿ 20 ಅಡಿ ಕ್ಲೋಸ್ ಆಗಿದ್ರು ಬೋರಲ್ಲಿ ಇರುತ್ತೆ. ಸೆಂಟ್ರಲ್ಲಿ ಲೂಸ್ ಮಾಡಿಬಿಟ್ರೆ ಆಗಲ್ಲ. ಎಲ್ಲ ಹೆಂಗೆ ಸರ್ ತಿಳ್ಕೊಳ್ಬೋದು ಅಂತ ಹೇಳಿದರೆ ಒಬ್ಬರು ಲಾಗ್ ಬುಕ್ ಮೇಂಟೈನ್ ಮಾಡಬೇಕು. ಯಾರೋ ಒಬ್ಬರು ಇನ್ಚಾರ್ಜ್ ತಗೋಬೇಕು. ಲಾಗ್ ಬುಕ್ ಮೇಂಟೈನ್ ಮಾಡಿದರೆ ವಿಷಯ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಒಂದೊಂದು ರಾಡನ್ನು ಎಷ್ಟು ಮಿನಿಟ್ ಹೋಗ್ತಾ ಅಂತ ನೋಡಬೇಕು. ಫಸ್ಟು 2 minutes ಹಾಕ್ಬೋದು, ಆಮೇಲೆ 10 minutes ಹಾಕ್ಬೋದು, ಆಮೇಲೆ 15 minutes ಹಾಕ್ಬೋದು. 15 minutesಯಿಂದ 13-14 ಬರುತ್ತೆ. 9 minute ಯಾವಾಗ ಬರುತ್ತೋ ರಾಡು ಆವಾಗ ನೀರು ಬಂದ್ಬಿಡುತ್ತೆ. ಅದೇ ಥರ ಒಂದು ರಾಡು 2 minutes 1 minute ನೀವು ಹೋಗ್ಬಿಟ್ರೆ ಅದು ಲೂಸು. ಅದು ಆಯ್ತಾ ಇಲ್ಲ ಅಂತ ಲಾಗ್ ಬುಕ್ ಮೇಂಟೈನ್ ಮಾಡಿದ್ರೆ ಗೊತ್ತಾಗುತ್ತೆ. ಲಾಗ್ ಬುಕ್ಕು ಮೇಂಟೈನ್ ಮಾಡಿ, ಯಾರೋ ಒಬ್ಬರು ಇನ್ಚಾರ್ಜ್ ತಗೊಳ್ಳಿ, ಏನು ನಡೀತಾ ಅದನ್ನು ನೋಡ್ಕೊಳ್ಳಿ. ಏನೋ ನೀರು ಬಂದಿದೆ, ಕಡಿಮೆ ಬಂದಿದೆ, ನೀರು ಬಂದರೆ ಫ್ಲಶಿಂಗ್ ಮಾಡಿರೋ ವೀಡಿಯೋ ಅವ್ರಿಗೆ ಕಳಿಸಿಲ್ಲ, ನನಗೆ ಬಂದಿಲ್ಲ. ಬಂದರೆ ತಿರ್ಗಿ ಅಪ್ಲೋಡ್ ಮಾಡ್ತೀವಿ. ನಮ್ಮ ಬ್ರಹ್ಮದೇವ್ರಿಗೂ ತುಂಬ ಥ್ಯಾಂಕ್ಸು. ಬ್ರಹ್ಮದೇವ್ರಿಗೆ ಅವ್ರು ಪೂಜೆ ಮಾಡಿದರು, ನೀರು ಬಂದಿದೆ. ಎಷ್ಟೋ ಜಾಗ ಹಾಳಾಗ್ಬಿಟ್ಟು ನೀರು ಅವ್ರು ಕೊಟ್ಟಿದ್ದಾರೆ. ನಿಮಗೂ ಸರಿ ಎಲ್ಲಿ ನೀರು ಬಂದಿಲ್ಲ ಅಂತ ನಿಮಗೆ ಡೌಟ್ ಬರುತ್ತೋ 1000 ಅಡಿ ಆಗಿಬಿಟ್ಟಿದ್ರೆ ಒಂದು ಹಾಲು ಪ್ಯಾಕೆಟ್ ತಗೊಳ್ಳಿ, 20 ರೂಪಾಯಿ ಚಾಕ್ಲೇಟ್ ತಗೊಳ್ಳಿ, ಕರ್ಪೂರ ಅಗರಬತ್ತಿ ತೋರಿಸಿ ಓಂ ಬ್ರಹ್ಮದೇವ ಓಂ ಬ್ರಹ್ಮದೇವ ಓಂ ಬ್ರಹ್ಮದೇವ 9 ಸಲ ಹೇಳಿ 3 ರಾಡ್ನಲ್ಲಿ ನೀರು ಬಂದುಬಿಡುತ್ತೆ. ಇದು ಹೆಂಗೆ ಸಾಧ್ಯ ಅಂದರೆ ಇದಕ್ಕೆ ಪ್ರೂಫು ಯೂಟ್ಯೂಬಲ್ಲಿ ಎಷ್ಟೋ ವೀಡಿಯೋಗಳು ಬಿಟ್ಟಿದ್ದೀವಿ. ಜನಗಳು ನೋಡ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ, ನೀರು ತಗೊಳ್ತಾ ಇದ್ದಾರೆ. ಎಲ್ಲ ಆ ದೇವರು ಅನುಗ್ರಹ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ನಾವು ಇನ್ನೊಂದು ವೀಡಿಯೋನಲ್ಲಿ ಮೀಟ್ ಮಾಡೋಣ. ಇದೇ ವೀಡಿಯೋ ಎಕ್ಸ್ಪ್ಲೇನ್ ಇಲ್ಲದ ಮಾಡಿದ್ದೀವಿ. ಅದು ಚೆನ್ನಾಗಿದ್ದಾನ, ಇದು ಚೆನ್ನಾಗಿದ್ದಾನ, ನೀವೇ ನೋಡಿ.